ನಮ್ಮ ನೇರ ನಿಷ್ಠೂರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು ಕಿಮ್ಮನೆ ರತ್ನಾಕರ್ ಅವರು. ಟಾರ್ಗೆಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ರತ್ನಾಕರ್ ಅವರೇ? ಒಳ್ಳೆ ಚೆನ್ನಾಗಿದ್ದೇನೆ. ಹೇಳಿ. ಬಹುಶಃ ಬಹಳ ರೆಲೆವೆಂಟ್ ವಿಚಾರ, PUC ಫಲಿತಾಂಶದಲ್ಲಿ ಆದಂತಹ ಗೊಂದಲ. ಸಹಜವಾಗಿ ಬಹುಶಃ ಇವತ್ತಿಗೂ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಆತಂಕ ಇದೆ. ಮೊದಲನೇದಾಗಿ ಆ ಗೊಂದಲ ಯಾಕಾಯಿತು, ಯಾರ ಕಾರಣ? ಇಲ್ಲಿ ಪ್ರಮುಖವಾಗಿ PUCನಲ್ಲಿ ನಾವು ನಮ್ಮ ಇಲಾಖೆಯಿಂದ 2 ವೆಬ್ಸೈಟ್ ಇರುತ್ತೆ. PUC ಫಲಿತಾಂಶವನ್ನು ನಾವು ಅನೌನ್ಸ್ ಮಾಡ್ತೇವೆ. ಆ ಅನೌನ್ಸ್ ಮಾಡಿದಾಗ ಏನಾಯಿತು, ಅನೌನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ 2 ವೆಬ್ಸೈಟ್ನಿಂದ ಇಡೀ ರಾಜ್ಯದ 6,10,000 ಮಕ್ಕಳಿಗೆ ಒಂದೇ 2 ಸರ್ವರ್ ಮೂಲಕ ನಾವು ಮಾಹಿತಿಯನ್ನು ಕೊಡೋದು ಕಷ್ಟ ಆಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, 10-12 ಹೆಚ್ಚಿನ ಒಂದು ಖಾಸಗಿ ವೆಬ್ಸೈಟನ್ನು ಅವರಿಗೆ ಅಲರ್ಟ್ ಮಾಡ್ತೇವೆ. ಒಂದು 12 ವೆಬ್ಸೈಟನ್ನು ನಾವು ಕೊಟ್ಟಿದ್ವಿ. ಅದರೊಳಗೆ ಒಂದು ವೆಬ್ಸೈಟ್ನವರು ಏನು ಮಾಡಿದ್ದಾರೆ, ರಾಂಗ್ ಕೋಡ್ ನಂಬರ್ ಹಾಕಿ ವ್ಯತ್ಯಾಸ ಆಯಿತು. ರಿಸಲ್ಟ್ಗಳು ಕನ್ನಡ ಹೋಗಿ ಫ್ರೆಂಚ್ ಹೋಗಿ ಇಂಗ್ಲೀಷು, ಈ ರೀತಿ ಗೊಂದಲ ಆಯಿತು. ಅದು ರಾಜ್ಯಾದ್ಯಂತ ಒಂದು ಸಮಸ್ಯೆಯಾಗಿ ಅದು ಮಾರನೇ ದಿನ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಅನಂತರ ಇಮಿಡಿಯೇಟಾಗಿ ಇಲಾಖೆಯವರು ಕಂಪ್ಲೇಂಟ್ ಅದು ಮಧ್ಯದಲ್ಲಿ ಯಾರು ಕೂಡ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರಿಗಳಾಗಲಿ ಅದನ್ನ ಇಲ್ಲ, ಹಾಗಲ್ಲ, ಮೇಲ್ವಿಚಾರಣೆ ಪ್ರಶ್ನೆ ಇಲ್ಲ. ನಮ್ಮ ಸೀಡಿಯನ್ನು ನಾವು ಕೊಟ್ಟಿದ್ದೇವೆ ಅವರಿಗೆ. ನಮ್ಮ ಸೈಡ್ ಅವರು ಫೀಡ್ ಮಾಡುವಾಗ ತಪ್ಪು ಫೀಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಎ ಮಿಸ್ಟೇಕ್. ಅಂದರೆ ನಮ್ಮ ಸೈಡ್, ಇಲಾಖೆ ಸೈಡಿಂದ ತಪ್ಪಾಗಿಲ್ಲ. ವೆಬ್ಸೈಟ್ನವರು ಉಳಿದವರಿಗೂ ಕೊಟ್ಟಿದ್ದಾವೆ, ಅವ್ರದ್ದು ಏನು ತೊಂದರೆ ಆಗಿಲ್ಲ. ಒಂದು ವೆಬ್ಸೈಟ್ನಲ್ಲಿ ಒಂದು ನಮ್ಮ ಕೋಡ್ ನಂಬರ್ ಮಿಸ್ಟೇಕ್ ಮಾಡಿ ಅವರು ರಿಸಲ್ಟ್ ಅನೌನ್ಸ್ ಮಾಡಿದರು. ರಿಸಲ್ಟ್ ಅನೌನ್ಸ್ ಮಾಡಿ ಅದು ತಪ್ಪಾಗಿ ಆಯಿತು. ಬಟ್ ಪೋಷಕರಲ್ಲಿ, ಬಂಧುಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಆತಂಕಗಳು ಆಯಿತು. ಮಾಧ್ಯಮಗಳು ಎಚ್ಚರಿಸುವವರೆಗೂ ಕೂಡ ಗೊತ್ತಾಗಲೇ ಇಲ್ಲ ಇದು. ಇಲ್ಲ ಹೇಳ್ತೇನೆ ನಾನು. ಯಾಕೆಂದರೆ 18ಕ್ಕೆ ನಾನು ಇಲ್ಲೇ ಇದ್ದೆ ಅನೌನ್ಸ್ ಆಗುವಾಗ. ಆ ದಿನ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮರುದಿನ ಬೆಳಗ್ಗೆ ನಾನು ಪೇಪರ್ ನೋಡಿದ್ದೇನೆ, ಅದರೊಳಗೂ ಕೂಡ ಅಂಥ ಗೊಂದಲಗಳೇನಿರಲಿಲ್ಲ. ನ್ಯೂಸ್ ಪೇಪರ್ನ ಬೆಳಗ್ಗೆ ಶಿಕಾರಿಪುರ ಹೋಗಿದ್ದಾನೆ, ಆ ದಿನ ಬರಲಿಲ್ಲ. ಸಂಜೆ ಆಗುವಾಗ ನನಗೆ ಹೇಳಿದರು, ಸರ್ ಈ ರೀತಿ ವೆಬ್ಸೈಟ್ನಲ್ಲಿ ತಪ್ಪಾಗಿದೆ ಅಂಥೇಳಿ. ನಮ್ಮ ವೆಬ್ಸೈಟ್ನಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲೂ ಮಿಸ್ಟೇಕ್ ಇರಲಿಲ್ಲ. ಅವರು ಕೋಡ್ ನಂಬರು ಮಿಸ್ಟೇಕ್ ಮಾಡಿ ತಪ್ಪು ಮಾಡಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ನೀವು ಅದನ್ನು ಮಾಧ್ಯಮಕ್ಕೆ ತಿಳಿಸಿ. ಮಾಧ್ಯಮದ ಮೂಲಕ ಜನರಿಗೆ ಆ ವೆಬ್ಸೈಟಿನ ಆಧಾರದ ಮೇಲೆ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಅವಲಂಬಿತರಾಗೋದು ಬೇಡ, ಅದನ್ನು ಗಣನೆ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡಿ. ಸರಿ, ಕೂಡ ತಡ ಆಯಿತು ಅಲ್ವಾ? ಅವರು ಆದೇಶ ಅಂತ ಹೇಳಿದ್ರೆ ಒಂದು ಲಿಖಿತವಾಗಿ ಹೇಳ್ಕೊಡ್ಬೇಕಾಗಿತ್ತು. ಲಿಖಿತವಾಗಿ ಮಾಧ್ಯಮಗಳಿಗೆ ಮತ್ತು ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಕ್ಕೆ ಕೊಟ್ಟಿದ್ರೆ ಇಷ್ಟು ಗೊಂದಲ. ಮತ್ತು ಉಳಿದ ಸಮಸ್ಯೆಗಳೇನಿದ್ದಾವೆ ಅದು ರೆಗ್ಯುಲರಾಗಿ ಹಿಂದೆಯಿಂದನೂ ನಡ್ಕೊಂಬಂದಿರೋದು ಅಂತ ಹೇಳಿದ್ರೆ ಮಕ್ಕಳು ತಪ್ಪು ರಿಜಿಸ್ಟರ್ ನಂಬರ್ ಬರೆಯುವಂಥದ್ದು. ಆ ಸಂದರ್ಭದಲ್ಲಿ ಮಾಹಿತಿಯನ್ನು, ಸಂದೇಶವನ್ನು, ಗೊಂದಲವನ್ನು ನಿವಾರಿಸುವ ನಿಟ್ಟಿನಲ್ಲಿ ಕೊಟ್ಟಿದ್ದರೆ ರತ್ನಾಕರ್ ಅವರೇ, ಬಹುಶಃ ವಿದ್ಯಾರ್ಥಿಗಳಲ್ಲಿ ಆತಂಕ ಹುಡ್ತಾ ಇರಲಿಲ್ಲ. ಒಂದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಲೇ ನಾನು ಹೇಳ್ತೇನೆ. ನೋಡಿ, ಅವರು ಕೊಟ್ಟಿದ್ದಾರೆ, ಅದನ್ನು ಯಾರು ಸೀರಿಯಸ್ ತೆಗೆದುಕೊಳ್ಳಿಲ್ಲ. ಅವ್ರು ಹೇಳಿದ್ದಾರೆ ಇದು ನಮ್ಮ ತಪ್ಪಿಂದ ಆಗಿದ್ದಲ್ಲ. ಯಾರಿಗೆ ಹೇಳಿದ್ದಾರೆ? ಮಾಧ್ಯಮಕ್ಕೆ ಹೇಳಿದ್ದಾರೆ. ಅದನ್ನು ಮಾಧ್ಯಮಕ್ಕೆ ಹೇಳಿ ಕಂಪ್ಲೇಂಟೇ ಕೊಟ್ಟಿದ್ದಾರೆ. ಈ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ತಪ್ಪು ಮಾಡಿದರೆ ಮಾತ್ರ ಕಂಪ್ಲೇಂಟ್ ಕೊಡೋದಲ್ವಾ? FIR ಹ್ಯಾಸ್ ಬಿನ್ ಫೈಲ್ಡ್, FIR ಆಗಿದೆ. ಕಣ್ಣಾರೆ ನೋಡಿದಿರಿ PU ಬೋರ್ಡ್ ಎದುರುಗಡೆ ಎಷ್ಟರ ಮಟ್ಟಿಗೆ ಪೋಷಕರು, ವಿದ್ಯಾರ್ಥಿಗಳು ಆತಂಕದಿಂದ ಪ್ರತಿಭಟನೆ ಮಾಡಿದ್ರು. ಕರೆಕ್ಟು. ನಾನು ಬಂದಾದ್ಮೇಲೆ ಆ್ಯಕ್ಚುಲಿ ಏನು ನಡೆದಿದೆ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಿದೆ. ಎವ್ರಿವನ್ ವಾಸ್ ಕನ್ವಿನ್ಸ್ಡ್. ಈಗಲೂ ಕೂಡ ವಿದ್ಯಾರ್ಥಿಗಳ ಆತಂಕ ಇದೆ. ಮರುಮೌಲ್ಯಮಾಪನ ಹೇಗಾಗ್ತಾ ಇದೆ, ಯಾವಾಗ ಅವರಿಗೆ ಫೋಟೋ ಕಾಪಿ ಸಿಗುತ್ತೆ, ಯಾವಾಗ ಮರುಮೌಲ್ಯಮಾಪನದ ಫಲಿತಾಂಶ ಲಭ್ಯ ಆಗುತ್ತೆ? ಯಾಕಂದ್ರೆ ಒಂದ್ ಕಡೆ CET ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ, ಕರೆಕ್ಟ್. ಅದು CET ರ್ಯಾಂಕ್ ಅನೌನ್ಸ್ ಆಗುವ ಹೊತ್ತಿಗೆ ಈಗ ಇವರಿಗೆ ಫಲಿತಾಂಶ ಸಿಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಬಹುಶಃ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿದೆ, ಕ್ಷಿಪ್ರ ಕಾರ್ಯಾಚರಣೆ ಆಗಬೇಕಾಗಿದೆ ಈ ವಿಚಾರದಲ್ಲಿ. ಹೇಳ್ತೇನೆ ನೋಡಿ, ನಾನು ಆ ಕಾರಣ ಇವತ್ತು ಕೂಡ ನಾನು ಮಾಧ್ಯಮದ ಮುಂದೆ ಬಂದಿದ್ದೇನೆ. ಇವತ್ತು ಕೂಡ ಮಾಧ್ಯಮದ ಮುಂದೆ ಬಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಬಂಧುಗಳು ಯಾರೂ ಕೂಡ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಾವು ವಾರ್ ಫೂಟಿಂಗ್ನಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನಿನ್ನೆ ರಾತ್ರಿ ಕೂಡ ನಾನು ರಾತ್ರಿ 10 ಗಂಟೆಯಿಂದ 10:20 11 ಗಂಟೆವರೆಗೂ ನಾನು PU ಬೋರ್ಡ್ನಲ್ಲಿದ್ದೆ.
PU ಬೋರ್ಡ್ನಲ್ಲಿ ನಾನು ಎಲ್ಲಿ ಜೆರಾಕ್ಸ್ ಮಾಡ್ತಾರೆ, ಎಲ್ಲಿ ನೀವು ಕಾಲೇಜಿನ ವ್ಯಾಪ್ತಿಯಲ್ಲಿ ಇದ್ರಿ? ಕಾಲೇಜಿನ ವ್ಯಾಪ್ತಿ ಅಲ್ಲಿ ಆಕ್ಚುಲಿ PU ಬೋರ್ಡ್ನಲ್ಲಿ ನಡೆಯುತ್ತಿಲ್ಲ. ಏನು ಕಾಲೇಜಿನ ವ್ಯಾಪ್ತಿಯಲ್ಲಿ ಇದ್ದೆ. ರಾತ್ರಿ ಇದ್ದೆ ನಾನು. ರಾತ್ರಿ 11:10 ನಾನು ಅಲ್ಲಿ ಇದ್ದೇನೆ. ರಾತ್ರಿ ಇದ್ದೆ ನಾನು. ಎಲ್ಲದನ್ನೂ ಕೂಡ ಪ್ರತಿ ದಿನ ಬೆಳಗ್ಗೆ 12 ಗಂಟೆಗೆ ಒಂದ್ಸರಿ ನಾನು ಮೆಸೇಜ್ ತೆಗೆದುಕೊಳ್ತಾನೆ. ಸಂಜೆ 6 ಗಂಟೆಗೆ ಎಷ್ಟು ಡಿಸ್ಪ್ಯಾಚ್ ಆಯಿತು, ಏನಾಯಿತು ಅಂತ ಕೇಳ್ಕೊತಾನೆ. ಪ್ರತಿನಿತ್ಯ ನಾನೇ ಮಾನಿಟರ್ ಮಾಡ್ತಾ ಇದ್ದೇನೆ. ಯಾವಾಗ ಫಲಿತಾಂಶ? ಅದನ್ನೇ ಈಗ ನಾವೇನು ಮಾಡಿದ್ದೇವೆ ಅಂದರೆ, ಅದನ್ನು ನಾವೀಗ 14ನೇ ತಾರೀಕು ನಮ್ಮ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಫಲಿತಾಂಶವನ್ನು ಹೊರಗೆ ಹಾಕ್ತೇವೆ. ಮತ್ತು ಇದರಿಂದ ಮಕ್ಕಳಿಗೆ ರ್ಯಾಂಕಿಂಗ್ ಆಗಲಿ, CET ರ್ಯಾಂಕಿಂಗ್ ನಾಡ್ದು ಅನೌನ್ಸ್ ಆದರೂ ಕೂಡ ನಮ್ಮ ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋದಿಲ್ಲ. ಅಂದರೆ ಆ ರ್ಯಾಂಕಿಂಗ್ ಆದರೂ ಕೂಡ ಮತ್ತೆ ಇದಕ್ಕೆ ಸಪರೇಟ್ ರ್ಯಾಂಕಿಂಗ್ 1, 2, 1, 3 ಹೀಗೆ ಕೊಡ್ತಾರೆ. ಅದು ಈ ಹಿಂದೆನೂ ಕೂಡ ಆಗಿದೆ. ಈಗ 1, 2, 1, 3 ಅಂದರೆ ಯಾವ ರೀತಿ ಅದನ್ನು ನೀವು ಹೇಳ್ಬಿಡ್ತಾರೆ. ಏನಾಗುತ್ತೆ ಅಂದರೆ, ಈಗ ಆ್ಯಕ್ಚುಲಿ ಸೀಟ್ ಅಲಾಟ್ಮೆಂಟು ಜೂನ್ 20ರಿಂದ ನಡೆಯುತ್ತೆ. ಜೂನ್ 19ರವರೆಗೂ ಕೂಡ ನಾವೇನು ರಿವ್ಯಾಲ್ಯೂಯೇಷನ್ ಮಾಡ್ತೀವಿ ಅದನ್ನು ಕೊಟ್ಟು CET ರ್ಯಾಂಕಿಂಗ್ಗೆ ಕಳಿಸಿದ್ರೆ, ಈಗ ನೀವು 91 ತೆಗೆದಿದ್ದೀರಿ, ನಾನು 90 ತೆಗೆದಿದ್ದೇನೆ, ನಾನು ತೊಂದಿದ್ದೇನೆ. ಆದರೆ ನನ್ನ ರ್ಯಾಂಕಿಂಗ್ ಈಗ ಡಿಕ್ಲೇರ್ ಆಗಿದೆ ಒಂದು. ಆದರೆ ಪುನರ್ ವ್ಯಾಲ್ಯೂಯೇಷನ್ ಆದಮೇಲೆ ನನ್ನ ರ್ಯಾಂಕಿಂಗ್ ಶಿಫ್ಟ್ ಆಗುತ್ತೆ. ಅಂದರೆ ಈಗ ನೀವು 91 ಬಂದರೆ ನಿಮ್ಮದು ಈಕ್ವಲ್ ನನಗೆ ರ್ಯಾಂಕಿಂಗ್ ಇದ್ರೆ ಅಂದರೆ 1A ಅಂತ ಬರೀತಾರೆ ನನಗೆ, 1B ಅಂತ ಇನ್ನೊಬ್ರಿಗೆ ಬರೀತಾರೆ. 90 ಬಂದವರಿಗೂ 91 ಬಂದವರಿಗೂ ಮಧ್ಯದಲ್ಲಿ 100 ಜನ ಇದ್ದರೆ ಆ 100 ಜನರದ್ದು ರ್ಯಾಂಕಿಂಗ್ ABCD ಅಂತ ಹೋಗುತ್ತೆ. ಯಾರಿಗೂ ತೊಂದರೆ ಆಗೋದಿಲ್ಲ. ಈಗ ನಾವೇನು ಮಾಡಿದ್ದೇವೆ, 14th ಒಳಗೆ ನಾವು ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಎರಡೂ ಅನೌನ್ಸನ್ನು ಒಂದೇ ದಿನ ಅನೌನ್ಸ್ ಮಾಡಿ. ಫೋಟೋ ಕಾಪಿ ತಲುಪೋದು ಲೇಟ್ ಆದರೆ ಹೇಳ್ತೇನೆ. ಈಗ ನಮ್ದು ಇನ್ನು 12,000 ಫೋಟೋ ಕಾಪಿ ನಾವು ಮಾಡಬೇಕು. ಈಗ 35,000 ಮಾಡಿದ್ದೇವೆ. ಬೆಳಿಗ್ಗೆ 12 ಗಂಟೆಗೆ ಫೋಟೋ ಕಾಪಿಯನ್ನು 35,000 ಡಿಸ್ಪ್ಯಾಚ್ ಆಗಿರೋದು ನಮ್ಮ ಇಲಾಖೆಯಿಂದ. ಇವತ್ತು ಸಂಜೆ ಒಳಗೆ 40,000 ಡಿಸ್ಪ್ಯಾಚ್ ಆಗುತ್ತೆ. ಇನ್ನು 12,000 ಇದೆ. ನಾಳೆ ನಾಡಿದ್ದೊಳಗೆ ಅದು ಡಿಸ್ಪ್ಯಾಚ್ ಆಗುತ್ತೆ. ಆ ನಂತರದಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಯಾರಿಗೆ ತಪ್ಪು ಅಡ್ರೆಸ್ ಇಂದ ಕೊಟ್ಟಿದ್ದಾರೆ, ಫಸ್ಟ್ PUC ಅಡ್ರೆಸ್ ಕೊಟ್ಟಿದ್ದಾರೆ, ಅವ್ರು ಆ ಮನೇಲಿ ಇಲ್ಲ, ಸೆಕೆಂಡ್ PUC ಬರುವಾಗ ಇನ್ನೊಂದು ಮನೆ ಶಿಫ್ಟ್ ಆಗಿದ್ದಾರೆ, ರಾಂಗ್ ಅಡ್ರೆಸ್ ಆಗಿರ್ಬೋದು, ಅಥವಾ ಪೋಸ್ಟಲ್ ಮಿಸ್ಟೇಕ್ ಇಂದ ಯಾವುದೋ ಒಂದು ನ್ಯೂನತೆಯಿಂದ ಇರ್ಬೋದು. ಅದನ್ನು ನಾವೀಗ ಕ್ಲಾರಿಫೈ ಮಾಡ್ತಾ ಇದ್ದೇವೆ. ಜೊತೆಗೇನೆ ಎಷ್ಟು ಜನರಿಗೆ ತಲುಪಿಲ್ಲ, ಯಾವ ಕಾರಣಕ್ಕೆ ತಲುಪಿದೆ, ಯಾವ ಡಿಫೆಕ್ಟಿವ್ ಅಡ್ರೆಸ್ಸಸ್ ಇದೆ ಮಾಡಿದ್ದೇವೆ. ಒಂದು 40-50 ನಮ್ಮ ಗಮನಕ್ಕೆ ಬಂದಿದೆ. ಈಗ ಸರಿ ನಾವು ವೆರಿಫೈ ಮಾಡ್ತೇವೆ. ಸಪೋಸ್ ಇವಾಗ ನಾಳೆವರೆಗೂ ನಿಮ್ಗೆ ಸಿಗೋದಿಲ್ಲ, ನಿಮ್ದು ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೀರಿ, ನನ್ನ ಫೋಟೋ ಕಾಪಿ ಸಿಕ್ಕಿಲ್ಲ, 5ನೇ ತಾರೀಕು ಸಿಕ್ಕಿಲ್ಲ, 6ನೇ ತಾರೀಕು ಸಿಕ್ಕಿಲ್ಲ, 7ನೇ ತಾರೀಕು ಸಿಕ್ಕಿಲ್ಲ, ಸಪೋಸ್ 8ನೇ ತಾರೀಕು ಸಿಗುತ್ತೆ. ಆದ್ರೆ ನಮ್ಮ ಸೀಲು 25 ನಾವು ಹೊಡೆದಿರ್ತೇವೆ, ನಮ್ಮ ಸೀಲ್ ಹೊಡೆದಿರ್ತೇವೆ, ಆ ದಿನದ ಒಳಗೆ ಇದ್ರೆ ಆಯ್ತು. ನಿಮ್ಮಿಂದ ಮತ್ತಷ್ಟು ವಿವರಣೆಯನ್ನು ಪಡೀಲಿಕ್ಕಿದೆ. ಯಾಕೆಂದ್ರೆ ವಿದ್ಯಾರ್ಥಿಗಳಲ್ಲಿರುವಂಥ ಆತಂಕ ದೂರ ಆಗಲೇಬೇಕಿದೆ. ಈ ಕ್ಷಣಕ್ಕೂ ಕೂಡ ಹೇಗೆ ಮುಂದೆ ಅನ್ನುವಂಥ ಆತಂಕ ಇದೆ. ಈ ಹಿನ್ನೆಲೆ ನಿಮ್ಮಿಂದ ವಿವರಣೆಯನ್ನು ಪಡಿತೇನೆ. ಕಿಮ್ಮನೆ ರತ್ನಾಕರ್ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.